ಇದ್ದ ನಾಲ್ವರು ಯುವಕರನ್ನ ಬಂಧಿಸಲಾಗಿದೆ. ಅರಣ್ಯಕ್ಕೆ ಬೆಂಕಿ ಹಚ್ಚುವಾಗ್ಲೇನೆ ಲಾಕ್ ಆಗಿದ್ದಾರೆ ಕಿಡಿಗೇಡಿಗಳು. ಚಿಕ್ಕಮಗಳೂರು ಜಿಲ್ಲೆ ಕಳಸದಲ್ಲಿ ಅರಣ್ಯಕ್ಕೆ ಬೆಂಕಿ ಇಡ್ತಾ ಇದ್ರು. ದೇವರಾಜ, ಗಗನ್, ರಕ್ಷಣ್, ಉಮೇಶ ಬಂಧಿತ ಆರೋಪಿಗಳು. ತುಂಗಾಭದ್ರಾ ಮೀಸಲು ಅರಣ್ಯ ವ್ಯಾಪ್ತಿಯ ಈ ಭಾಗದಲ್ಲಿ ಬೆಂಕಿ ಹಚ್ಚಲಾಗ್ತಾ ಇತ್ತು. ಕುದುರೆಮುಖ ವನ್ಯಜೀವಿ ವಲಯದ ತುಂಗಾಭದ್ರಾ ಮೀಸಲು ಅರಣ್ಯ ಕಳ್ಳಬೇಟೆ ನಿಯಂತ್ರಣ ಕಾವಲುಗಾರ ಪಡೆಯಿಂದ ಇದೀಗ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಈ ನಾಲ್ವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನೋಡಿ, ಬೇಕು ಅಂತ ಸುಮ್ಮನೆ ಹೋಗೋದು, ಬೆಂಕಿ ಹಚ್ಚೋದು, ಬರೋದು, ಇದರಿಂದ ಇವರಿಗೆ ಅದೇನು ಆನಂದ ಸಿಕ್ತಿತ್ತೋ ಗೊತ್ತಿಲ್ಲ. ಎಷ್ಟೋ ವನ್ಯಜೀವಿಗಳು, ಎಷ್ಟೋ ಅಮೂಲ್ಯವಾದಂಥ ಗಿಡಮೂಲಿಕೆಗಳು ಎಲ್ಲವೂ ಕೂಡ ಸುಟ್ಟು ಕರಕಲಾಗ್ತಾ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಲಾಗಿತ್ತು. ಇದೀಗ ಕಳ್ಳಬೇಟೆ ನಿಯಂತ್ರಣ ಕಾವಲುಗಾರ ಪಡೆಯಿಂದ ಕಾರ್ಯಾಚರಣೆಯನ್ನು ಮಾಡಲಾಗಿದ್ದು, ಆ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಯಾರು ಬೆಂಕಿ ಹಚ್ತಾ ಇದ್ರೋ ಅವರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅದು ಕೂಡ ಬೆಂಕಿ ಹಚ್ಚುತ್ತಿದ್ದಂಥ ಸಂದರ್ಭದಲ್ಲಿಗೆ ಲಾಕ್ ಆಗಿದ್ದಾರೆ. ಅರಣ್ಯಕ್ಕೆ ಬೆಂಕಿ ಇಡ್ತಿದ್ದಂಥ ನಾಲ್ವರು ಯುವಕರನ್ನ ಬಂಧಿಸಲಾಗಿದೆ. ಇವರ ಉದ್ದೇಶ ಯಾಕೆ ಈ ರೀತಿಯಾಗಿ ಮಾಡಿಸ್ತಾ ಇತ್ತು, ಎಷ್ಟು ದಿನದಿಂದ ಹೀಗೆ ಮಾಡ್ತಾ ಇದ್ರು, ಎಲ್ಲೆಲ್ಲಿ ಬೆಂಕಿ ಇಟ್ಟಿದ್ರು, ಇದೆಲ್ಲದ್ರ ಬಗ್ಗೆ ಕೂಡ ಇದೀಗ ತನಿಖೆ ಆಗುತ್ತೆ. ನೋಡಿ, ಇವರೇ ನಾಲ್ವರು. ಚಿಕ್ಕಮಗಳೂರು ಜಿಲ್ಲೆ ಕಳಸದಲ್ಲಿ ಅರಣ್ಯಕ್ಕೆ ಬೆಂಕಿ ಇಡ್ತಾ ಇದ್ರು ಈ ನಾಲ್ವರು. ಕಾರ್ಯಾಚರಣೆಯನ್ನ ಮಾಡಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನೋಡಿ, ಅರಣ್ಯ ಇಲಾಖೆ ಸಾಕಷ್ಟು ಅಲರ್ಟ್ ಆಗಿದೆ. ಸೊ ಈ ಸಂದರ್ಭದಲ್ಲೂ ಕೂಡ ಅವರ ಕಣ್ ತಪ್ಪಿಸಿ ಈ ಬೆಂಕಿ ಹಚ್ಚೋ ಕೆಲಸವನ್ನ ನಿರಂತರವಾಗಿ ಮಾಡಲಾಗ್ತಾ ಇತ್ತು. ಅದಕ್ಕೆ ಅಂತ ಕಾದು ಕುಳಿತಿದ್ರು ಅರಣ್ಯ ಇಲಾಖೆಯ ಸಿಬ್ಬಂದಿ. ಯಾರೇ ಆಗಿರಲಿ ಅವರನ್ನು ವಶಕ್ಕೆ ಪಡ್ಕೊಳ್ಬೇಕು, ಶಿಕ್ಷೆ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫೈನಲಿ ಯಶಸ್ವಿ ಆಗಿದ್ದಾರೆ. ಕಳ್ಳಬೇಟೆ ನಿಯಂತ್ರಣ ಕಾವಲುಗಾರ ಪಡೆಯಿಂದ ನಿರಂತರವಾದಂಥ ಕಾರ್ಯಾಚರಣೆಯನ್ನು ಮಾಡಿ ಯಾರು ಬೆಂಕಿ ಹಚ್ಚಕ್ಕೆ ಹೋಗ್ತಾ ಇದ್ರೋ ಬೆಂಕಿ ಹಚ್ಚುವಂಥ ಸಂದರ್ಭದಲ್ಲಿಗೆ ಅವರನ್ನು ಲಾಕ್ ಮಾಡಲಾಗಿದೆ, ಹೆಡೆಮುರಿ ಕಟ್ಟಿದ್ದಾರೆ.